ದುಬೈ ಒಂದು ಸಣ್ಣ ಮರುಭೂಮಿ ಊರಷ್ಟೇ ಆಗಿತ್ತು. ಅಲ್ಲಿ ದೊಡ್ಡ ಕಟ್ಟಡಗಳೂ ಇರಲಿಲ್ಲ, ಲಕ್ಸರಿ ಕಾರುಗಳೂ ಇರಲಿಲ್ಲ. ಜನರು ಮುಖ್ಯವಾಗಿ ಮೀನುಗಾರಿಕೆ ಮತ್ತು ಮುತ್ತುಗಳ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದರು. ಆದರೆ ಒಂದು ಘಟನೆ ಈ ನಗರವನ್ನು ಸಂಪೂರ್ಣವಾಗಿ ಬದಲಿಸಿತು. 1966ರಲ್ಲಿ ದುಬೈ ಹತ್ತಿರ ಆಯಿಲ್ ಕಂಡುಹಿಡಿಯಲಾಯಿತು. ಆ ತೈಲದಿಂದ ಸರ್ಕಾರಕ್ಕೆ ತುಂಬಾ ಹಣ ಬರಲು ಶುರುವಾಯಿತು. ಆದರೆ ದುಬೈ ನಾಯಕರು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡರು. ನಾವು ಕೇವಲ ಆಯಿಲ್ ಮೇಲೆ ಅವಲಂಬಿಸಬಾರದು, ಭವಿಷ್ಯದಲ್ಲಿ ದುಬೈಯನ್ನು ವಿಶ್ವದ ದೊಡ್ಡ ಬಿಸಿನೆಸ್ ಮತ್ತು ಟೂರಿಸಂ ಸಿಟಿ ಆಗಿಸಬೇಕು ಎಂದು ಯೋಜನೆ ಮಾಡಿದರು. ಆಮೇಲೆ ದುಬೈನಲ್ಲಿ ವೇಗವಾಗಿ ಅಭಿವೃದ್ಧಿ ಆರಂಭವಾಯಿತು. ದೊಡ್ಡ ರಸ್ತೆಗಳು, ಮಾಡರ್ನ್ ಏರ್ಪೋರ್ಟ್, ದೊಡ್ಡ ಮಾಲ್ಸ್ ಮತ್ತು ಲಕ್ಸರಿ ಹೋಟೆಲ್ಸ್ ನಿರ್ಮಿಸಲಾಯಿತು. ವಿಶ್ವದ ಅತಿ ಎತ್ತರದ ಕಟ್ಟಡವಾದ ಬರ್ಜ್ ಖಲೀಫಾ ಕೂಡ ದುಬೈಯಲ್ಲೇ ನಿರ್ಮಾಣವಾಯಿತು. ಸಮುದ್ರದ ಮಧ್ಯದಲ್ಲಿ ಪಾಮ್ ಟ್ರೀ ಆಕಾರದಲ್ಲಿ ಪಾಮ್ ಜುಮೇರಾ ಎಂಬ ಕೃತಕ ದ್ವೀಪವನ್ನು ನಿರ್ಮಿಸಿದರು. ಇಂದು ದುಬೈ ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ಮಾಡರ್ನ್ ನಗರಗಳಲ್ಲಿ ಒಂದು. ಇಲ್ಲಿ ಸೂಪರ್ ಕಾರ್ಸ್, ದೊಡ್ಡ ಶಾಪಿಂಗ್ ಮಾಲ್ಸ್, ಲಕ್ಸರಿ ಹೋಟೆಲ್ಸ್ ಮತ್ತು ಫ್ಯೂಚರಿಸ್ಟಿಕ್ ಬಿಲ್ಡಿಂಗ್ಸ್ ಎಲ್ಲವೂ ಕಾಣಬಹುದು. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ದುಬೈಗೆ ಭೇಟಿ ನೀಡುತ್ತಾರೆ. ಒಮ್ಮೆ ಸಣ್ಣ ಮರುಭೂಮಿ ಊರಾಗಿದ್ದ ದುಬೈ ಇಂದು ವಿಶ್ವದ ಅಟೆನ್ಷನ್ ಸೆಳೆದಿರುವ ಮಹಾನಗರವಾಗಿದೆ.